ವೀರಶೈವ ಲಿಂಗಾಯತ ಮಹಾಸಭಾ ಚಿಕ್ಕಮಗಳೂರು ವತಿಯಿಂದ 2024ರಿಂದ 2029ನೇ ಸಾಲಿನ ಕಾರ್ಯಕಾರಿ ಮಂಡಳಿ ಚುನಾವಣೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಿಕ್ಕಮಗಳೂರು ವತಿಯಿಂದ 2024ರಿಂದ 2029ನೇ ಸಾಲಿನ ಕಾರ್ಯಕಾರಿ ಮಂಡಳಿ ಚುನಾವಣೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ನಿಶಾಂತ್ ರವರು ಮಾತನಾಡಿ, ವೀರಶೈವ ಲಿಂಗಾಯತ ಸಮುದಾಯವನ್ನು ಬಲಪಡಿಸುವಂತಹ ಗುರಿ ಹೊಂದಿದ್ದೇನೆ ಎಂದು ಹೇಳಿದರು. ನಾನು ಗೆದ್ದ ಬಂದ ಮೇಲೆ ನಮ್ಮ ಯುವಕರನ್ನೆಲ್ಲ ಒಗ್ಗಿಸಿ ಬೆಳೆಸಬೇಕೆಂದು ನಾನು ಇಚ್ಛಿಸುತ್ತೇನೆ. ಹಾಗೆ ರಾಜಕೀಯವಾಗಿ ಆಮೇಲೆ ಸಾಮಾಜಿಕವಾಗಿ ಚಟುವಟಿಕೆಗಳನ್ನು ಮಾಡಿ ಯುವಕರನ್ನು ಮುಂದೆ ತರಲು ನಾನು ಪ್ರಯತ್ನ ಪಡುತ್ತೇನೆ. ಪ್ರತಿಸ್ಪರ್ಧಿ ರುದ್ರೇಶ್ ಕಡೂರ್ ಅವರು ಮಾತನಾಡಿ, ಇಡೀ ತಾಲೂಕಿನಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಬಲಪಡಿಸುವ ಉದ್ದೇಶ ಹೊಂದಿದ್ದೇನೆ ಎಂದು ಹೇಳಿದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ನಾನು ಈಗಾಗಲೇ ಸಾಧಾರಣ ಒಂದು 30 ವರ್ಷದಿಂದ ನಮ್ಮ ವೀರಶೈವ ಸಮಾಜದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ಹಾಗೂ ಸಮಾಜದ ಎಲ್ಲ ಪ್ರಮುಖ ಕೆಲಸಗಳಾದಂಥ ತಳವಾಳ ಹುಣ್ಣಿಮೆ ಆಗಿರ್ಬೋದು ಅಥವಾ ದಸರಾ ದರ್ಬಾರ್ ಆಗಿರ್ಬೋದು, ಇದರಲ್ಲಿ ತಿಂಗಳಾನುಗಟ್ಟಲೆ ಓಡಾಡಿ ನಾನು ಕೆಲಸವನ್ನು ಮಾಡಿದ್ದೇನೆ. ಇದಕ್ಕೆ ನನಗೆ ಸಮಾಜ ಗುರುತಿಸುತ್ತೆ. ನಾನು ನನ್ನ ಗೆಲುವಿನಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನನ್ನ ಅನಿಸಿಕೆ ಇದೆ. ಮುಖಂಡರುಗಳು ಮಾತನಾಡಿ, ಚಿಕ್ಕಮಗಳೂರು ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಎಂದು ಹೇಳಿದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಸಮುದಾಯದ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೀತಾ ಇದೆ. ಸೊ ಇದರಲ್ಲಿ ಪೈಪೋಟಿಲಿ ಇದ್ದಾರೆ. ಯಾರೇ ಗೆದ್ದರೂ ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೆ ರೀತಿಯ ಕೆಲಸ ಮಾಡಿಕೊಟ್ಟು ನಮ್ಮ ಸಮುದಾಯವನ್ನು ಬೆಂಬಲಿಸ್ತಾರೆ ಅಂತ ಇಚ್ಛಿಸುತ್ತಾ, ಹಾಗೆ ಎಲ್ಲರಲ್ಲೂ ಪ್ರಾರ್ಥಿಸ್ತೇನೆ, ದಯವಿಟ್ಟು ಬನ್ನಿ, ವೋಟ್ ಮಾಡಿ, ಹಾಗೆ ಅಧ್ಯಕ್ಷರ ಸ್ಥಾನವನ್ನು ಗೆಲ್ಲಿಸಿಕೊಡಿ. ಹೆಚ್ಚಿನ ಸಂಖ್ಯೆ ಇರುವ ಲಿಂಗಾಯತ ವೀರಶೈವ ಮತದಾರರಿಗೆ ಇವತ್ತು ಕಳೆದ 30 ವರ್ಷಗಳಿಂದ ಯಾವುದರಲ್ಲೂ ಚುನಾವಣೆ ನಡೆದಿರಲಿಲ್ಲ. ಪ್ರಪ್ರಥಮ ಬಾರಿಗೆ 30 ವರ್ಷಗಳ ನಂತರ ನಮ್ಮ ಚಿಕ್ಕಮಗಳೂರು ತಾಲೂಕಲ್ಲಿ ಅಧ್ಯಕ್ಷ ಸ್ಥಾನ ಚುನಾವಣೆ ನಡೀತಿದೆ. ನಮ್ಮ ಸ್ನೇಹಿತರಾದ ನಿಶಾಂತ್ ರವರು ಸ್ಪರ್ಧೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ವೀರಶೈವ ಮತವಾದನವರು ಬಂದ್ಬಿಟ್ಟು ವೋಟ್ ಹಾಕಿ ಎಲ್ಲರೂ ಹೆಚ್ಚಿನ ಆದ್ಯತೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ಒಂದು ನಿಮಿತ್ತ ಮಾತ್ರ. ಚುನಾವಣೆ ಅಂದ ತಕ್ಷಣ ಎಲ್ಲರೂ ಪೈಪೋಟಿ ಅನ್ಕೊಂತಾರೆ. ಪೈಪೋಟಿ ಅಲ್ಲ, ಇದೊಂದು ಮುಂದೆ ಕೆಲಸ ಮಾಡೋಕ್ಕೆ ಒಂದು ಸ್ಟೇಜ್ ಅಷ್ಟೇ. ಯಾರೇ ಗೆಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಯುವಕರು ಹೆಚ್ಚೆಚ್ಚು ಈ ದಿನ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಸುಮಾರು 56,000 ಜನಸಂಖ್ಯೆ ಇದೆ. ಇಲ್ಲಿ ಸರ್ಕಾರ ಬೇಕಾದಷ್ಟು ಅನುಕೂಲಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಸದುಪಯೋಗ ಆಗಬೇಕು ಅನ್ನೋದೇ ಉದ್ದೇಶ. ಆದರೆ ಇಲ್ಲಿಯವರೆಗೂ ಅದು ಸದುಪಯೋಗ ಆಗಿಲ್ಲ. ಆದ್ದರಿಂದ ಈ ಚುನಾವಣೆ ನಡೀತಿದೆ. ಉತ್ತಮರನ್ನು ಆರಿಸಬೇಕು ಮತ್ತು ಈ ಕ್ಷೇತ್ರದಲ್ಲಿ ಏನಿಲ್ಲ ಅಂತಲ್ಲ ಅಂದ್ರೂ ಒಂದು 20% ಆದರೂ ಮೆಂಬರ್ಶಿಪ್ ಆಗಬೇಕು. ಚುನಾವಣೆಯಲ್ಲಿ ಚಿಕ್ಕಮಗಳೂರು ತಾಲೂಕು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಸಿ ನಿಶಾಂತ್ ಹಾಗೂ ರುದ್ರೇಶ್ ಕಡೂರ್ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಸಂಜೆ 6 ಗಂಟೆಗೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಕೆಸಿ ನಿಶಾಂತ್ ರವರು ಅತ್ಯಧಿಕ ಮತಗಳಿಂದ ಜಯಶೀಲರಾಗಿದ್ದು, ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡರುಗಳು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಎಲ್ಲಾ ಮುಖಂಡರುಗಳು ಭಾಗಿಯಾಗಿದ್ದರು.